ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 3ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 17,398ರಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 38 ಪಾಯಿಂಟ್ಗಳ ಗೇನ್ ಇವತ್ತು ನಿಫ್ಟಿ 50 ಅಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ನಿಫ್ಟಿ 17,500 ಲೆವೆಲ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ 18,000 ಲೆವೆಲ್ ಅನ್ನ ಕ್ರಾಸ್ ಮಾಡೋದು ನಿಫ್ಟಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೇನೆ ಸೆನ್ಸೆಕ್ಸ್ ನಲ್ಲೂ ಕೂಡ ಇವತ್ತು 114 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 204 ಪಾಯಿಂಟ್ಗಳ ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ. ಆಟೋ ಸೆಕ್ಟರ್ ನ ಮಾರ್ಚ್ ತಿಂಗಳ ಸೇಲ್ಸ್ ಡೇಟಾ ಕೂಡ ಬಂದಿದೆ. ಒಳ್ಳೆ ಒಂದು ಸೇಲ್ಸ್ ಡೇಟಾವನ್ನ ಬಹಳಷ್ಟು ಕಂಪನಿಗಳು ಡಿಕ್ಲೇರ್ ಮಾಡಿರೋದ್ರಿಂದ ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಯೂರೋ ಮೋಟೋಕಾರ್ಪ್ ನಲ್ಲಿ ಆಲ್ಮೋಸ್ಟ್ 3.5% ಗೇನ್ ನೋಡೋದಕ್ಕೆ ಸಿಕ್ತು. ಕೋಲ್ ಇಂಡಿಯಾ ಕೂಡ ಇವತ್ತು 3% ಗೇನ್ ಆಗಿದೆ. 17 ವರ್ಷಗಳಲ್ಲೇ ಅತಿ ಹೆಚ್ಚಿನ ಪ್ರೊಡಕ್ಷನ್ ಅನ್ನ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಕೋಲ್ ಇಂಡಿಯಾ ಡಿಕ್ಲೇರ್ ಮಾಡಿದ್ದಾರೆ. ಅದರಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಆಟೋ ಇವಿಗೂ ಕೂಡ ಇವರು ಜಂಪ್ ಆಗ್ತಿದ್ದಾರೆ. ಅದರಿಂದ 3% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿನಲ್ಲೂ ಕೂಡ 2.5% ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೇನೆ ಐಷರ್ ಮೋಟಾರ್ಸ್ ಕೂಡ 2% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಬಿಪಿಸಿಎಲ್ ನೋಡೋದಕ್ಕೆ ಸಿಗ್ತದೆ. ಬಿಪಿಸಿಎಲ್ ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ವೀಕೆಂಡ್ ನಲ್ಲಿ ನಡೆದಂತಹ ಒಪೆಕ್ ಕಂಟ್ರಿಗಳ ಮೀಟಿಂಗ್ ಆಗಿರುತ್ತೆ. ಒಪೆಕ್ ಕಂಟ್ರೀಸ್ ಅಂದಾಗ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಆಗಿರ್ತಾರೆ. ಸೊ ಒಪೆಕ್ ಕಂಟ್ರೀಸ್ ಆಯಿಲ್ ಪ್ರೊಡಕ್ಷನ್ ಅನ್ನ ಇನ್ನಷ್ಟು ಕಡಿಮೆ ಮಾಡುವಂತ ಪ್ಲಾನ್ಸ್ ಗಳನ್ನ ಮಾಡಿದರೆ ಕ್ರೂಡ್ ಆಯಿಲ್ ನ ಪ್ರೈಸಸ್ $100 ಮೇಲೆ ಹೋಗ್ತಿರ್ಲಿಲ್ಲ. ಅದರಿಂದ ಒಪೆಕ್ ಕಂಟ್ರೀಸ್ ಗಳು ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಸೊ ಯಾವಾಗ ಆಯಿಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಆಗ ಕ್ರೂಡ್ ಆಯಿಲ್ ನ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸ್ ಕೂಡ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. ಸೊ ಇದು ONGC, ರಿಲಯನ್ಸ್ ಈ ಕಂಪನಿಗಳಿಗೆ ಪಾಸಿಟಿವ್ ಆದ್ರೆ BPCL, HPCL, ಇಂಡಿಯನ್ ಆಯಿಲ್ ಈ ಕಂಪನಿಗಳಿಗೆ ನೆಗೆಟಿವ್ ಆಗಿರುತ್ತೆ. BPCL, ಇಂಡಿಯನ್ ಆಯಿಲ್ ಇವರೆಲ್ಲರೂ ಕೂಡ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ಕಸ್ಟಮರ್ಸ್ ಗಳಿಗೆ ಕೊಡಬೇಕಾಗುತ್ತೆ. ಬಟ್ ಆಯಿಲ್ ಇಂಡಿಯಾ, ರಿಲಯನ್ಸ್ ಇವರೆಲ್ಲ ಕ್ರೂಡ್ ಆಯಿಲ್ ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗೋದು ಕ್ರೂಡ್ ಆಯಿಲ್ ನ ಪ್ರೊಡ್ಯೂಸರ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಇವತ್ತು ಅದಾನಿ ಎಂಟರ್ಪ್ರೈಸಸ್ ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಹಾಸ್ಪಿಟಲ್ಸ್ ಕೂಡ 1.5% ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಯಿತು. ITC ಮತ್ತೆ ಇನ್ಫೋಸಿಸ್ ಅಲ್ಲೂ ಕೂಡ 1% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೆಕ್ಟರ್ ವೈಸ್ ಅಬ್ಸರ್ವ್ ಮಾಡಿದಾಗ ಹೆಚ್ಚಿನ ಕರೆಕ್ಷನ್ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಗ್ಯಾಸ್ ಕಂಪನಿಗಳಲ್ಲೂ ಕೂಡ ಇವತ್ತು ಹೆಚ್ಚಿನ ಒಂದು ಕರೆಕ್ಷನ್ಸ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಮೆಟಲ್ ಮತ್ತೆ ನಿಫ್ಟಿ FMCG ಇಂಡೆಕ್ಸ್ ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಗೇನಿಂಗ್ ಸೆಕ್ಟರ್ ನಿಫ್ಟಿ ಆಟೋ ಇಂಡೆಕ್ಸ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಆಟೋ ಸೆಕ್ಟರ್ ನ ಕಂಪನಿಗಳು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಇವತ್ತು ಕೊಟ್ಟಿದ್ದಾವೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಏಪ್ರಿಲ್ 3ಕ್ಕೆ FIIs ಕಡೆಯಿಂದ 321 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ DIIs ಕಡೆಯಿಂದ 328 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs ಇಂಡಿಯನ್ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಅನ್ನ ಕಂಟಿನ್ಯೂ ಮಾಡ್ತಿದ್ರೆ DIIs ಸ್ಲೋ ಆಗಿ ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏಪ್ರಿಲ್ 1ರಿಂದ ನಾವು UPI ಟ್ರಾನ್ಸಾಕ್ಷನ್ 2,000 ಮೇಲೆ ಮಾಡಿದ್ರೆ 1.1% ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತ ಒಂದು ನ್ಯೂಸ್ ಬಂದಿತ್ತು. ಬಟ್ ಆ ರೀತಿ ಆಗೋದಿಲ್ಲ. ನಾವು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಅನ್ನ ಮಾಡಿದಾಗ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗಳ ಅಥವಾ ಮರ್ಚೆಂಟ್ ಗಳ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಅಪ್ಲಿಕೇಬಲ್ ಇರೋದಿಲ್ಲ. ಬಟ್ ನೀವು ಬೇರೆ ಯಾವುದೇ ಒಂದು ಅಪ್ಲಿಕೇಶನ್, ಪೇಟಿಎಂ ಆಗಿರ್ಬೋದು, ಫೋನ್ ಪೇ, ಮೊಬಿಕ್ವಿಕ್ ಈ ರೀತಿಯ ಅಪ್ಲಿಕೇಶನ್ ಗಳ ವ್ಯಾಲೆಟ್ ಗೆ ದುಡ್ಡನ್ನ ಲೋಡ್ ಮಾಡಿ ಆ ದುಡ್ಡನ್ನ UPI ಮೂಲಕ ಕಳಿಸೋದಾದ್ರೆ ಅಂದ್ರೆ ನೀವು ವ್ಯಾಲೆಟ್ ಗಳ ಮೂಲಕ PPI ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರೆ ಅಂದ್ರೆ ಪ್ರೀಪೇಯ್ಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ ನ ಮೂಲಕ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ರೆ ಮಾತ್ರ 1.1% ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಆ ಚಾರ್ಜಸ್ ಕೂಡ ಮರ್ಚೆಂಟ್ ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ನೀವು ನಾರ್ಮಲ್ ಆಗಿ ಅಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ನಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದಾಗ ಯಾವುದೇ ರೀತಿಯ ಚಾರ್ಜಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಈಗಲೂ ಕೂಡ UPI ಟ್ರಾನ್ಸಾಕ್ಷನ್ಸ್ ಫ್ರೀ ಇರುತ್ತೆ. ಹಾಗೆ ಮಾರ್ಚ್ ತಿಂಗಳ ಆಟೋ ಸೇಲ್ಸ್ ಡೇಟಾ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಕೆಲವೊಂದಿಷ್ಟು ಕಂಪನಿಗಳು ಮಾರ್ಚ್ ತಿಂಗಳಲ್ಲಿ ಅಷ್ಟು ಒಳ್ಳೆ ಸೇಲ್ಸ್ ಅನ್ನ ಡಿಕ್ಲೇರ್ ಮಾಡಿಲ್ಲ. ಕೆಲವೊಂದಿಷ್ಟು ಕಂಪನಿಗಳು 2023ರ ಮಾರ್ಚ್ ತಿಂಗಳಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಎಕ್ಸಾಂಪಲ್ಗೆ ಮಾರುತಿ ಸುಜುಕಿ ಇಯರ್ ಆನ್ ಇಯರ್ ಸೇಲ್ಸ್ ಅನ್ನ ಕಂಪೇರ್ ಮಾಡಿದಾಗ ಸೇಲ್ಸ್ ನಮಗೆ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. ಅಂದ್ರೆ 2023ರ ಮಾರ್ಚ್ಗೆ ಕಂಪೇರ್ ಮಾಡಿದಾಗ 2022ರ ಮಾರ್ಚ್ ನಲ್ಲಿ ಒಳ್ಳೆ ಒಂದು ಸೇಲ್ಸ್ ಮಾರುತಿ ಸುಜುಕಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಓವರ್ ಆಲ್ 2023ರ 12 ತಿಂಗಳ ಡೇಟಾವನ್ನ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲ ಆಟೋ ಕಂಪನಿಗಳ ಸೇಲ್ಸ್ 2022-2021ರ ಫೈನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಅದರಿಂದ ಇವತ್ತು ಆಟೋ ಸೆಕ್ಟರ್ ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ಕೂಡ ಇಯರ್ ಆನ್ ಇಯರ್ ತಮ್ಮ ಸೇಲ್ಸ್ ನಲ್ಲಿ ಅಂದ್ರೆ ಕಂಪ್ಲೀಟ್ 12 ತಿಂಗಳ ಸೇಲ್ಸ್ ನಲ್ಲಿ 19% ಸೇಲ್ಸ್ ಗ್ರೋತ್ ಅನ್ನ ತೋರಿಸಿದ್ದಾರೆ.
ಸೊ ಮಾರುತಿ ಸುಜುಕಿ ಇವತ್ತು 2.5% ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಹಾಗೆ ಟಾಟಾ ಮೋಟಾರ್ಸ್ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಅಂದ್ರೆ ಮಂತ್ಲಿ ಮಾರ್ಚ್ ಡೇಟಾವನ್ನು ನಾವು ಅಬ್ಸರ್ವ್ ಮಾಡಿದಾಗ ಕೂಡ ಇವರ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನಲ್ಲಿ 4% ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಮಾರ್ಚ್ 2022ರ ಸೇಲ್ಸ್ಗೆ ಕಂಪೇರ್ ಮಾಡಿದಾಗ ಮಾರ್ಚ್ 2023ರಲ್ಲಿ 4% ಸೇಲ್ಸ್ ಗ್ರೋತ್ ಆಗಿದೆ. ಹಾಗೆಯೇ ಇಯರ್ ಆನ್ ಇಯರ್ ಅಂದ್ರೆ ಕಂಪ್ಲೀಟ್ 12 ತಿಂಗಳ ಡೇಟಾವನ್ನು ನಾವು ಅಬ್ಸರ್ವ್ ಮಾಡಿದಾಗ 2022ರ ಫೈನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿದಾಗ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಇವರ ಸೇಲ್ಸ್ 45% ಗ್ರೋ ಆಗಿದೆ. ಸೊ ಒಳ್ಳೆ ಒಂದು ಸೇಲ್ಸ್ ಅನ್ನ ಟಾಟಾ ರೆಕಾರ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಟಾಟಾ ಮೋಟಾರ್ಸ್ ನಲ್ಲಿ ಅಷ್ಟು ಒಳ್ಳೆ ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿಲ್ಲ ಬೇರೆ ಆಟೋ ಸೆಕ್ಟರ್ ನ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ. ಹಾಗೇನೆ ಐಷರ್ ಮೋಟಾರ್ಸ್ ಕೂಡ ಅಷ್ಟೇ ಒಳ್ಳೆ ಒಂದು ಸೇಲ್ಸ್ ಗ್ರೋತ್ ಅನ್ನ ತೋರಿಸಿದ್ದಾರೆ. ಇವರ ಮಾರ್ಚ್ ತಿಂಗಳ ಸೇಲ್ಸ್ 2022ರ ಮಾರ್ಚ್ಗೆ ಕಂಪೇರ್ ಮಾಡಿದಾಗ 35% ಇನ್ಕ್ರೀಸ್ ಆಗಿದೆ. ಹಾಗೆ 12 ತಿಂಗಳ ಡೇಟಾವನ್ನ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ 40% ಸೇಲ್ಸ್ ಗ್ರೋತ್ ಅನ್ನ ಐಷರ್ ಮೋಟಾರ್ಸ್ ತೋರಿಸಿದ್ದಾರೆ. ಆ ಒಂದು ರೀಸನ್ ಇಂದ ಐಷರ್ ಮೋಟಾರ್ಸ್ ನಲ್ಲಿ 1.5% ಹೆಚ್ಚಿನ ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟ್ ಆಗಿ CLSA, IGL, MGL, ಗುಜರಾತ್ ಗ್ಯಾಸ್ ಸ್ಟಾಕ್ ಅನ್ನ ಕವರ್ ಮಾಡಿದ್ರು. ಲೋವರ್ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ನಿಂದ ಈ ಕಂಪನಿಗಳಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಅವರು ಹೇಳಿದ್ರು. ಹಾಗೆ IGL ಮತ್ತೆ MGL ನ ಟಾರ್ಗೆಟ್ ಅನ್ನ ಕೂಡ ಅವರು ಇನ್ಕ್ರೀಸ್ ಮಾಡಿದ್ರು. ಬಟ್ ಈಗ ಕ್ಯಾಬಿನೆಟ್ ನ ಮೀಟಿಂಗ್ ಏನಾಯ್ತು, ಆ ಮೀಟಿಂಗ್ ನಲ್ಲಿ ಗ್ಯಾಸ್ ಪ್ರೈಸಸ್ ಇನ್ಕ್ರೀಸ್ ಆಗೋದಿಲ್ಲ ಅನ್ನೋ ಒಂದು ಡಿಸಿಷನ್ ಬಂದಿದೆ. ಯಾಕೆಂದ್ರೆ ಆಲ್ರೆಡಿ ಗ್ಯಾಸ್ ಪ್ರೈಸಸ್ ತುಂಬಾನೇ ಹೈಯರ್ ಲೆವೆಲ್ ಅಲ್ಲಿ ಕಾಣಿಸ್ತಿದೆ. ಹಾಗೇನೆ ಈಗ ಎಲೆಕ್ಷನ್ಸ್ ಗಳು ಕೂಡ ಬರ್ತಿರೋದ್ರಿಂದ ಗೌರ್ಮೆಂಟ್ ಯಾವುದೇ ರೀತಿಯ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಅದರಿಂದ ಗ್ಯಾಸ್ ಪ್ರೈಸಸ್ ಅನ್ನ ಸ್ಟೇಬಲ್ ಆಗಿ ಇಟ್ಟಿದ್ದಾರೆ. ಸೊ ಇದರಿಂದ ಇವತ್ತು ಗ್ಯಾಸ್ ಕಂಪನಿಗಳಲ್ಲಿ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. IGL ಮಾರ್ಕೆಟ್ ಕ್ಲೋಸಿಂಗ್ ಅವರ್ಸ್ ನಲ್ಲಿ ಸ್ವಲ್ಪ ರಿಕವರಿಯನ್ನ ಕೊಟ್ಟಿದೆ. ಆದ್ರೂ ಕೂಡ 1.5% ಹೆಚ್ಚಿನ ಡೌನ್ ಸೈಡ್ IGL ಅಲ್ಲಿ ನೋಡೋದಕ್ಕೆ ಸಿಕ್ತು. ಗುಜರಾತ್ ಗ್ಯಾಸ್ ಕೂಡ ರಿಕವರಿ ಕೊಟ್ಟು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ MGL ನಲ್ಲಿ 6% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ₹1000 ರೌಂಡ್ ಅಲ್ಲಿ MGL ಟ್ರೇಡ್ ಆಗ್ತಿತ್ತು. 1200ರ ಟಾರ್ಗೆಟ್ ಕೂಡ CLSA ಕಡೆಯಿಂದ ಬಂದಿತ್ತು. ಬಟ್ ಈಗ ಈ ಒಂದು ನ್ಯೂಸ್ ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಅದಾನಿ ಟೋಟಲ್ ಗ್ಯಾಸ್ ಕೂಡ 2.5% ಕರೆಕ್ಟ್ ಆಗಿದೆ. ಬಜಾಜ್ ಆಟೋ ಕೂಡ 3 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಕಾರ್ಗೋ ಹಾಗೇನೆ ಪ್ಯಾಸೆಂಜರ್ ಎರಡು ಸೆಗ್ಮೆಂಟ್ ಗಳಲ್ಲಿ ಅವರು 3 ವೀಲರ್ಸ್ ಅಂದ್ರೆ ಆಟೋಗಳನ್ನ ಲಾಂಚ್ ಮಾಡುವಂತ ಪ್ಲಾನ್ ಅನ್ನು ಹೊಂದಿದ್ದಾರೆ. 2021ರಲ್ಲೇ ಇದ್ರ ಬಗ್ಗೆ ಪ್ಲಾನಿಂಗ್ ಗಳು ನಡೀತಿತ್ತು. ಬಟ್ ಈಗ ಅವರು ಏಪ್ರಿಲ್ ಮೇ ತಿಂಗಳಲ್ಲೇನೆ ಈ 3 ವೀಲರ್ಸ್ ಗಳನ್ನ ಲಾಂಚ್ ಮಾಡುವಂತ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಲಿಮಿಟೆಡ್ ನಂಬರ್ ಆಫ್ ಕಾರ್ಗೋ ಮತ್ತೆ ಪ್ಯಾಸೆಂಜರ್ ವೆಹಿಕಲ್ ಗಳನ್ನು ಅವರು EV ಸೆಗ್ಮೆಂಟ್ ನಲ್ಲಿ ಲಾಂಚ್ ಮಾಡ್ತಾರೆ. ಹಾಗೆ ಕೆಲವೊಂದಿಷ್ಟು ಸಿಟಿಗಳಲ್ಲಿ ಮಾತ್ರ ಇನಿಷಿಯಲಿ ಈ ಒಂದು ಲಾಂಚ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ನ್ಯೂಸ್ ನಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬಜಾಜ್ ಆಟೋ ಶೇರ್ ಪ್ರೈಸ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಆಟೋದ ಸೇಲ್ಸ್ ಡೇಟಾ ಇನ್ನೂ ಕೂಡ ರಿಲೀಸ್ ಆಗಿರಲಿಲ್ಲ. JP Morgan ಬಜಾಜ್ ಆಟೋ ಸ್ಟಾಕ್ ಅನ್ನ ಕವರ್ ಮಾಡಿ 4400ರ ಟಾರ್ಗೆಟ್ ಪ್ರೈಸ್ ಅನ್ನ ಬಜಾಜ್ ಆಟೋಗೆ ಕೊಟ್ಟಿದ್ದಾರೆ. ಸೊ ಈಗ ಬಜಾಜ್ ಆಟೋ 4000 ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಉದಯ್ ಶಿವಕುಮಾರ್ ಇನ್ಫ್ರಾ ಲಿಮಿಟೆಡ್ IPO ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ ನಮಗೆ 10 ರಿಂದ 11 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ನೆಗೆಟಿವ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಅಪರ್ ಪ್ರೈಸ್ ಬ್ಯಾಂಡ್ 35 ರೂಪಾಯಿಯ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ರು. ಬಟ್ ಉದಯ್ ಶಿವಕುಮಾರ್ ಇನ್ಫ್ರಾ 30 ರೂಪಾಯಿ ಪ್ರೈಸ್ ನಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಅದಾದ್ಮೇಲೆ 31 ರೂಪಾಯಿ 50 ಪೈಸೆ ಅರೌಂಡ್ ನಲ್ಲಿ ಸೆಟಲ್ ಆಗಿದೆ. ಸೊ ಈ ಒಂದು ರಿಸ್ಕ್ IPOಗಳಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ರು ಕೂಡ ಲಿಸ್ಟಿಂಗ್ ನಲ್ಲಿ ಅಷ್ಟು ಒಳ್ಳೆ ಗೇನ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಉದಯ್ ಶಿವಕುಮಾರ್ ಇನ್ಫ್ರಾ IPO ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಅಷ್ಟೊಳ್ಳೆ ಲಿಸ್ಟಿಂಗ್ ಇನ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ಇನ್ನೊಂದು IPO ಆವ್ಲಾನ್ ಟೆಕ್ನಾಲಜೀಸ್ ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ IPO ಏಪ್ರಿಲ್ 6ರವರೆಗೂ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. NIA QAB ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಇವತ್ತು ನೋಡೋದಕ್ಕೆ ಸಿಗಲಿಲ್ಲ. ಕೇವಲ ರಿಟೇಲ್ ಇನ್ವೆಸ್ಟರ್ಸ್ಗಳು 0.17 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. ಇಶ್ಯೂ ಇನ್ನೂ ಕೂಡ 0.03 ಟೈಮ್ನಷ್ಟು ಮಾತ್ರ ಮೊದಲನೇ ದಿನ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 11 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಬಟ್ ಕೇವಲ 34 ಶೇರ್ಗಳ ಲಾಟ್ ಆಗಿರೋದ್ರಿಂದ 400 ರೂಪಾಯಿಯ ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಹೆಚ್ಚಿನ ಒಂದು ಗೇನ್ಸ್ ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದ್ರಿಂದ ಈ ಒಂದು IPO ನ ಕೂಡ ಅವಾಯ್ಡ್ ಮಾಡೋದು ಒಳ್ಳೆ ಒಂದು ಡಿಸಿಷನ್ ಆಗಿರುತ್ತೆ. ಬಟ್ ಕೊನೆ ದಿನ ಎಲ್ಲಾದ್ರೂ 50 ರಿಂದ 60 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗುತ್ತೆ. ಬಟ್ ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಸೊ ಅದಾನಿ ಗ್ರೂಪ್ ಗಳಲ್ಲಿ ಮತ್ತೆ ಒಂದು ನೆಗೆಟಿವ್ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ರಿಯೂಟರ್ಸ್ ನ ಒಂದು ರಿಪೋರ್ಟ್ ನ ಪ್ರಕಾರ ಅದಾನಿ ಗ್ರೂಪ್ ಏನೆಲ್ಲ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿದ್ದಾರೆ, ಸೊ ಆ ಇನ್ವೆಸ್ಟ್ಮೆಂಟ್ ಗಳ ಬಗ್ಗೆ ಸೆಬಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಬಹುದು ಅನ್ನೋ ಒಂದು ರಿಪೋರ್ಟ್ ಬಂದಿದೆ. ಅದರಿಂದ ಇವತ್ತು ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಸೈಡ್ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ಇದ್ರ ಬಗ್ಗೆ ಯಾವುದೇ ಒಂದು ಕ್ಲಿಯರ್ ನೋಟಿಫಿಕೇಶನ್ ಸೆಬಿ ಕಡೆಯಿಂದ ಬಂದಿಲ್ಲ. ಜಸ್ಟ್ ಇದು ರಿಯೂಟರ್ ನ ರಿಪೋರ್ಟ್ ಆಗಿರುತ್ತೆ. ಸೊ ಇದರಿಂದ ಬಹಳಷ್ಟು ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಗ್ರೀನ್ ಈಗಲೂ ಕೂಡ ಲೋವರ್ ಸರ್ಕ್ಯೂಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಕೇವಲ ACC ಮತ್ತೆ ಅಂಬುಜಾ ಸಿಮೆಂಟ್ ಮಾತ್ರ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಮಿಕ್ಕ ಎಲ್ಲಾ ಕಂಪನಿಗಳು ಕೂಡ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
KPIT ಕಂಪನಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ JP Morgan ಈ ಕಂಪನಿಯನ್ನ ಕವರ್ ಮಾಡಿ 44% ಡೌನ್ ಸೈಡ್ KPIT ಟೆಕ್ನಲ್ಲಿ ಪಾಸಿಬಲ್ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಅರ್ಲಿ ಟ್ರೇಡಿಂಗ್ ಸೆಷನ್ ಅಲ್ಲಿ 5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಕ್ಲೋಸಿಂಗ್ ಬೇಸಿಸ್ ನಲ್ಲಿ 12% ಕರೆಕ್ಷನ್ KPIT ಟೆಕ್ನಾಲಜೀಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. KPIT ಟೆಕ್ನಾಲಜೀಸ್ ನಲ್ಲಿ ಡೌನ್ ಸೈಡ್ ಬರೋದಕ್ಕೆ ಇನ್ನೊಂದು ರೀಸನ್ ಟಾಟಾ ಟೆಕ್ನಾಲಜೀಸ್ನ IPO ಕೂಡ ಆಗಿರ್ಬೋದು ಅನ್ನೋದು JP Morgan ಒಂದು ವ್ಯೂ ಆಗಿರುತ್ತೆ. ಟಾಟಾ ಟೆಕ್ನಾಲಜೀಸ್ನ IPO 2023 ಎಂಡ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇದೆ. ಸೊ ಆಟೋ ಕಂಪನಿಗಳ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗೆ ಬೇಕಾದಂಥ ಸಾಫ್ಟ್ವೇರ್ಸ್ಗಳನ್ನು KPIT ಟೆಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಟಾಟಾ ಟೆಕ್ನಾಲಜೀಸ್ ಕೂಡ ಈ ಒಂದು ಸೆಗ್ಮೆಂಟ್ಗೆ ಎಂಟ್ರಿಯನ್ನು ಕೊಡೋದ್ರಿಂದ KPIT ಟೆಕ್ನ ಬಿಸ್ನೆಸ್ ಡೌನ್ ಆಗ್ಬೋದು ಅನ್ನೋದು JP Morgan ಒಂದು ವ್ಯೂ ಆಗಿರುತ್ತೆ. ಟಾಟಾ ಟೆಕ್ನಾಲಜೀಸ್ಗೆ ಫೈಟನ್ನು ಕೊಡಬೇಕು ಅಂದರೆ ಒಳ್ಳೊಳ್ಳೆ ಡೀಲ್ಗಳನ್ನು ಪ್ರತಿ ವರ್ಷ KPIT ಟೆಕ್ ವಿನ್ ಆಗ್ತಾ ಇರಬೇಕು. ಅದರಿಂದ ಅವರು 20% ಗ್ರೋತನ್ನು ಮೇಂಟೈನ್ ಮಾಡ್ಬೋದು ಅಂತ JP Morgan ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅವರು ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿ 540 ಟಾರ್ಗೆಟನ್ನು KPITಗೆ ಕೊಟ್ಟಿದ್ದಾರೆ. KPIT ಈಗ 814 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ. ಸೊ JP Morgan ಈ ಸ್ಟಾಕನ್ನು ಕವರ್ ಮಾಡಿ 540 ಟಾರ್ಗೆಟನ್ನು ಕೊಟ್ಟಿರ್ಬೋದು. ಬಟ್ KPIT ಯಾವ ರೀತಿಯ ಪರ್ಫಾರ್ಮೆನ್ಸನ್ನು ಮುಂದಿನ ಕ್ವಾರ್ಟರ್ಗಳಲ್ಲಿ ಕೊಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ IT ಸೆಕ್ಟರ್ನ ಕಂಪನಿಗಳಿಗೆ ಮುಂದಿನ 2-3 ಕ್ವಾರ್ಟರ್ ಅಷ್ಟು ಚೆನ್ನಾಗಿ ಇಲ್ಲದೆ ಇರ್ಬೋದು. ಅದರಿಂದ ಇನ್ನಷ್ಟು ವೀಕ್ನೆಸ್ ಅನ್ನು ಕೂಡ ನಾವು KPIT ಟೆಕ್ನಾಲಜೀಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.